welcome back to my channel. It's me and Sriga. It is Sunday. ಅದಕ್ಕೆ ನನಗೆ ಹಾಫ್ ಡೇ ಡ್ಯೂಟಿ ಇದೆ. ಸೊ ಅದಕ್ಕೆ ಟೀ ಏನಾದರೂ ಸ್ನಾಕ್ಸ್ ಮಾಡೋಣ ಅನ್ಕೊಂಡೆ. ಯಾಕೆ ನಮ್ಮ ಊರಲ್ಲಿ ಒಂದು ಉಣ್ಣಿಯಪ್ಪ ಒಂದು ಸ್ನಾಕ್ ಐತೆ, ಅದು ಮಾಡೋಣ ಅನ್ಕೊಂಡೆ. ಈ ಕಡೆಯಲ್ಲಿ ಕನ್ನಡ ಕಡೆ ನೋಡಿದೆ, ಪಡ್ಡ ಐತಲ್ಲ ಆ ಥರ ಇರುತ್ತೆ. ಬಟ್ ನಮ್ಮದ್ರಲ್ಲಿ ಅದು ಸ್ವೀಟ್ ಇರುತ್ತೆ. ಯಾವ ಥರನೂ ತೋರಿಸ್ತೀನಿ. ಈ ಕಪ್ಪಲ್ಲಿ ಮೆಷರ್ ಮಾಡ್ತೀನಿ. ಇದರಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಮೈದಾ ಹಿಟ್ಟು, ಇದು ಎರಡು ಒಂದೊಂದು ಕಪ್ಪಲ್ಲಿ ಆ್ಯಡ್ ಮಾಡಬೇಕು. ಮತ್ತು ಸ್ವಲ್ಪ ಸಾಲ್ಟ್ ಹಾಕಬೇಕು. ಅದಾದ್ಮೇಲೆ ಸ್ವಲ್ಪ ಒಂದೂವರೆ ಹಾಫ್ ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ವೆಯ್ಟ್ ಮಾಡಕ್ಕೆ ಇಡಬೇಕು. ಆಕ್ಚುಲಿ ಒರಿಜಿನಲ್ ರೆಸಿಪಿ ಇದಲ್ಲ, ಇದು ಇನ್ಸ್ಟೆಂಟ್ ಆಗಿ ಮಾಡೋದು. ಹಿಂಗಲ್ಲ ಇದು ಕರೆಕ್ಟಾಗಿ ಮಾಡೋದು. ಈಗ ನಮಗೆ ಬೇಗ ಬೇಕಿತ್ತು, ಅದಕ್ಕೆ ಇನ್ಸ್ಟೆಂಟ್ ಆಗಿ ಮಾಡ್ತಿದ್ದಾರೆ. ಮತ್ತೆ 10 ನಿಮಿಷ ಆದ್ಮೇಲೆ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದ್ಮೇಲೆ ಇದು ಬೆಲ್ಲ ಇರುತ್ತಲ್ಲ ಗೈಸ್, ಬೆಲ್ಲ ಚೆನ್ನಾಗಿ ನೀರಲ್ಲಿ ಹಾಕ್ಬಿಟ್ಟು ಇದಾಗಬೇಕು. ಈ ಥರ ಮಾಡಬೇಕು. ಹೆಂಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಈ ಥರ ಮಾಡಿಬಿಟ್ಟು ಇದರಲ್ಲಿ ಆ್ಯಡ್ ಮಾಡಬೇಕು. ಅದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಮತ್ತೆ ಏನು ಗೊತ್ತಾ, ನಾನು ಕನ್ನಡ ಅಷ್ಟು ಪರ್ಫೆಕ್ಟ್ ಇಲ್ಲ ಗೈಸ್. ಅದಕ್ಕೆ ಏನಾದರೂ ತಪ್ಪಾಯಿತು ಅಂದರೆ ಇವಾಗಲೇ ಹೇಳ್ತೀನಿ ಗೈಸ್, ಸಾರಿ. ಓಕೆ ಗೈಸ್, ನೆಕ್ಸ್ಟ್ ನಾವು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಬ್ಲೆಂಡ್ ಮಾಡಬೇಕು. ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡಬೇಕು. ಅದರಲ್ಲಿ ನಾನೊಂದು ಬಾಳೆಹಣ್ಣು ಕೂಡ ಆ್ಯಡ್ ಮಾಡಿದೆ ಗೈಸ್. ಓಕೆ, ಅದು ಚೆನ್ನಾಗಿ ಬ್ಲೆಂಡ್ ಮಾಡಿದ್ಮೇಲೆ ಅದು ಸ್ವಲ್ಪ ನೀರಿಲ್ಲ ಅಂದರೆ ಸ್ವಲ್ಪ ಇದು ಬೆಲ್ಲ ನೀರು ಸ್ವಲ್ಪ ಹಾಕಬೇಕು. ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಆಗಬೇಕು ಗೈಸ್. ನಾವು ನೆಕ್ಸ್ಟ್ 3 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು. ಇದು ಏಲಕ್ಕಿ ಅಂತ ಹೇಳ್ತಾರೆ ಮಲಯಾಳದಲ್ಲಿ, ಕನ್ನಡದಲ್ಲಿ ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಮತ್ತು ಎಳ್ಳು, ವೈಟ್ ಎಳ್ಳು, ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಪೌಡರ್, ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಅದು ಎಸ್ ಗೈಸ್, ನಮ್ಮದು ಬ್ಯಾಟರ್ ರೆಡಿ. ಉಣ್ಣಿಯಪ್ಪ ಮಾಡೋಣ ಗೈಸ್. ಓಕೆ ಗೈಸ್, ಈ ಪಾತ್ರದಲ್ಲಿ ಮಾಡ್ತಾರೆ. ಇದು ಮಲಯಾಳದಲ್ಲಿ ಉಣ್ಣಿಯಪ್ಪ ಚಟ್ನಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಪಡ್ಡಿನ ಹಂಜು ಅಂತ ಹೇಳ್ತಾರೆ. ಓಕೆ, ಗ್ಯಾಸ್ ಆನ್ ಮಾಡಿದೆ ಗೈಸ್. ನೆಕ್ಸ್ಟ್ ನಾವು ಈ ಥರ ಒಂದು ಕಪ್ ತಗೊಂಡ್ಬಿಟ್ಟು ಅದರಲ್ಲಿ ಈ ಬ್ಯಾಟರ್ ಹಾಕಬೇಕು. ಬ್ಯಾಟರ್ ಆಗಿದ್ಮೇಲೆ ಅದರಲ್ಲಿ ಪಾತ್ರದಲ್ಲಿ ಆಯಿಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಹೀಟ್ ಆಗಬೇಕು. ಹೀಟ್ ಆದ್ಮೇಲೆ ಸ್ವಲ್ಪ